ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ. ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರ ಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ. ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೆ ಇರುವಂಥ ಊರು ಇಲ್ಲವೋ, ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂತಹ ಊರಿಲ್ಲವೋ, ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯೋಕ್ತಿ ಆಗೋದಿಲ್ಲ. ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ, ಪೂಜೆ, ವಿಧಾನಗಳು ಎಲ್ಲವನ್ನೂ ಕೂಡ ಪ್ರಸರಿಸ್ತಾ ಇದ್ದಾರೆ. ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ. ಮಂತ್ರಾಲಯ ಯತಿವರ ಈ ಹೆಸರು ಕೇಳಿದ ಕೂಡಲೇ ರೋಮಾಂಚನ ಆಗುತ್ತೆ. ಯಾಕೆಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ. ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ. ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು, ರಾಯರ ಪೂಜಾ ವಿಧಾನಗಳಿರ್ಬೋದು, ಇವೆಲ್ಲವನ್ನು ಕೇಳ್ತಾ ಇದ್ದರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡ್ಬೇಕು ಅನಿಸುತ್ತೆ. ನೋಡಿ, ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್. ಇವತ್ತು ಬೆಳಗ್ಗೆ ಒಂದು ಘಟನೆ ನಡೀತು. ಅದೇನು ಅಂತಂದರೆ, ನಾನು ಮಂತ್ರಾಲಯದ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರನ್ನು ಭೇಟಿಯಾಗಿ ಒಂದಷ್ಟು ಮಾತುಕತೆ ಮತ್ತು ಚಿತ್ರೀಕರಣವನ್ನು ಮಾಡಬೇಕಾಗಿದ್ದರಿಂದ ಶ್ರೀಗಳ ಮಂದಿರದ ಮುಂದೆ ಕಾಯ್ತಾ ಕೂತಿದ್ದೆ. ಇದೇ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂತಹ ರಾಯರ ಭಕ್ತೆಯೊಬ್ಬರು ನನ್ನನ್ನು ನೋಡಿ, ಸರ್ ನೀವು ಮಧುಸೂದನ್ ಸರ್ ಅಲ್ವಾ, ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನಲ್ಲಿ ನಿಮ್ಮನ್ನು ನೋಡ್ತಾ ಇರ್ತೀನಿ ಸರ್, ರಾಯರ ಪವಾಡಗಳು, ರಾಯರ ಮಹಿಮೆಗಳನ್ನು ನಿಮ್ಮ ಚಾನಲ್ನಲ್ಲಿ ನಾನು ನೋಡ್ತಾ ಇದ್ದರೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ನಾನು ಕೂಡ ರಾಯರ ಪರಮ ಭಕ್ತೆ. ನೀವು ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಸನ್ನಿಧಿಯಲ್ಲಿ ನನಗೆ ಸಿಕ್ಕಿದ್ದೀರಾ, ಇದು ನನ್ನ ಸೌಭಾಗ್ಯ. ನನಗೆ ನನ್ನ ಜೀವನದಲ್ಲಿ ರಾಯರು ಮಾಡಿರುವಂತಹ ಒಂದು ಅದ್ಭುತವಾದಂತಹ ಪವಾಡವನ್ನು ನಾನು ಶೇರ್ ಮಾಡ್ಕೋಬೋದ ಸರ್ ಅಂತ ಆ ಹೆಣ್ಣು ಮಗಳು ಕೇಳಿದ್ರು. ಖಂಡಿತ ಹೇಳ್ಕೊಳ್ಳಿ, ಅದಕ್ಕೇನಂತೆ ಅಂತ ಹೇಳಿ ಶ್ರೀಗಳು ಬರುವುದರ ಒಳಗೆ ಈ ಹೆಣ್ಣು ಮಗಳ ಸಂದರ್ಶನವನ್ನು ನಾನು ಮಾಡಿದೆ. ನೋಡಿ, ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ಸಾಕಷ್ಟು ವೀಕ್ಷಕರು ನನಗೆ ಫೋನ್ ಮಾಡಿ, ಸರ್ ನಾನು ಓದಿದ್ದೀನಿ, ಇಷ್ಟು ಓದಿದ್ದೀನಿ, ಅಷ್ಟು ಓದಿದ್ದೀನಿ, ನನಗೆ ಯಾವ ಕೆಲಸನೂ ಸಿಗ್ತಾ ಇಲ್ಲ. ಕೆಲಸ ಸಿಗಬೇಕು ಅಂತಂದರೆ ಯಾವುದಾದ್ರೂ ಒಂದು ಪೂಜೆ ಇದ್ದರೆ ಹೇಳಿ, ಯಾವುದಾದ್ರೂ ಒಂದು ವ್ರತ ಇದ್ದರೆ ಹೇಳಿ ಅಂತ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ. ಇವತ್ತು ಈ ಹೆಣ್ಣು ಮಗಳು ಹೇಳುವಂತಹ ಅವರ ಬದುಕಿನಲ್ಲಿ ನಡೆದಿರುವಂತಹ ಈ ಪವಾಡವನ್ನು ನೀವು ಕೇಳಿದ್ರೆ ನಿಮಗೆ ಅಚ್ಚರಿಯಾಗ್ಬಿಡುತ್ತೆ. ಹಾಗಾದರೆ ಈ ಹೆಣ್ಣು ಮಗಳ ಬದುಕಿನಲ್ಲಿ ರಾಯರು ಮಾಡಿದಂತಹ ಆ ಪವಾಡಗಳೇನು ಅನ್ನೋದನ್ನ ಅವರ ಬಾಯಲ್ಲೇ ಕೇಳೋರಂತೆ. ಬನ್ನಿ. ನಮಸ್ಕಾರ. ಮಂತ್ರಾಲಯ ಯತಿವರ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ತೇಜಸ್ವಿನಿ. ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕಾಗಿರೋದು ಮಂತ್ರಾಲಯದ ಶ್ರೀ ಗುರುಗಳು ರಾಘವೇಂದ್ರ ಸ್ವಾಮಿಗಳ ಪವಾಡ ನನ್ನ ಜೀವನದಲ್ಲಿ ಹೇಗೆ ನಡೆದಿದೆ ಅನ್ನೋದು ನಾನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸುಮಾರು ನನ್ನ ವರ್ಕ್ ಎಕ್ಸ್ಪೀರಿಯೆನ್ಸು ಇಲ್ಲಾಂದರೂ ಒಂದು 18 ಇಂದ 19 ವರ್ಷದಿಂದನೂ ನಾನು ಒಂದು ಕಾಂಟ್ರಾಕ್ಟ್ ಎಂಪ್ಲಾಯಿ ಆಗಿ ಕೆಲಸ ಮಾಡ್ತಿದ್ದೆ. 2022ನಲ್ಲಿ ನಾನು 27ನೇ ತಾರೀಕು ಏಪ್ರಿಲು ಗುರುಗಳ ದರ್ಶನ ಮಾಡೋಣ ಅಂತ ಏನೋ ಒಂದು ಮನಸ್ಸು ಮಾಡಿ ಹೋದೆ. ನಾನಲ್ಲಿ ಗುರುಗಳ ಹತ್ರ ನಾನು ಏನೂ ಬೇಡ್ಕೊಂಡಿಲ್ಲ. ನಾನು ಇಷ್ಟೇ ಹೇಳಿದ್ದು, ನನ್ನ ಕೆಲಸದಲ್ಲಿ ನಾನು ನಿಯತ್ತಾಗಿದ್ದರೆ ಅನುಗ್ರಹಿಸಿ ನನಗೊಂದು ಒಳ್ಳೆ ಕೆಲಸ ಕೊಡಿ ಅಂತ ಕೇಳಿ ಬಂದು 3 ತಿಂಗಳು ಒಳಗಡೆ ನನಗೆ ಗುರುಗಳು ಅವರು
ಪ್ರಸಾದ ಭಿಕ್ಷೆ ಕೊಟ್ಟು ನನಗೆ ಒಳ್ಳೆ ಕೆಲಸ, ಒಳ್ಳೆ ಬಾಸು ಅನುಗ್ರಹಿಸಿ ಇವತ್ತು ನಾನು ಒಂದು ಒಳ್ಳೆ ದುಡಿಮೆನಲ್ಲಿ ಇದ್ದೀನಿ ಅಂದರೆ ಅದಕ್ಕೆ ಗುರುಗಳೇ ಕಾರಣ. ನಾನು ಮಂತ್ರಾಲಯದಿಂದ ಬಂದು ಗುರುರಾಯರು ನನಗೆ ಯಾವ ಥರದಲ್ಲಿ ನನಗೆ ಆಶೀರ್ವಾದ ಮಾಡಿದ್ರು ಅಂದರೆ, ನಾನು ಎಷ್ಟೊಂದು ಕಡೆ ಅಪ್ಲಿಕೇಶನ್ ಹಾಕ್ತಿದ್ದೆ, ಫೈನಲ್ ಸ್ಟೇಜ್ವರೆಗೂ ಹಾಕ್ತಿದ್ದೆ, ಯಾವುದೂ ಸಕ್ಸಸ್ ಆಗ್ತಾ ಇರಲಿಲ್ಲ. ಆದರೆ ಗುರುಗಳು ಬಂದು ಗುರುರಾಯರು ಬಂದು ನಾನು ಅಲ್ಲಿಂದ ಬಂದು ಒಂದು ವಾರದಲ್ಲೇ ನನಗೆ ಒಂದು ಕಾಲ್ಫರ್ ಬಂತು. ನಾನು ಮೊದಲಿದ್ದಿದ್ದ ಕಂಪ್ನಿ ಲಿನೋವೋ ಅಂತ, ಅಲ್ಲಿ ನಾನು 7 ವರ್ಷದಿಂದ ಕೆಲಸ ಮಾಡ್ಕೊಂಬಂದೆ. ಕೆಲಸದಲ್ಲಿ ಯಾವುದೇ ಕೊರತೆ ಇರಲಿಲ್ಲ. ಪ್ರತಿ ಸತಿ ಮ್ಯಾನೇಜರ್ನ ಕೇಳಿದಾಗ ಈ ವರ್ಷ ಮಾಡೋಣ, ಆ ವರ್ಷ ನಿಮ್ಮನ್ನ ಪರ್ಮನೆಂಟ್ ಮಾಡ್ತೀನಿ ಅಂದ್ಕೊಂಡೇ ಬಂದರು. ಆದರೆ ಗುರುರಾಯರ ಮಹಿಮೆ ಹೆಂಗಿತ್ತು ಅಂತಂದರೆ, ನನ್ನ ಜೀವನದಲ್ಲಿ ಅಲ್ಲಿಂದ ಬಂದಿದ್ದ ತಕ್ಷಣ ನನಗೆ ಸೇಬರ್ ಅನ್ನೋ ಒಂದು ಕಂಪ್ನಿನಲ್ಲಿ ನನಗೆ ಕಾಲ್ಫರ್ ಬರುತ್ತೆ. ಹೋಗಿ ನಾನು ಕೇವಲ ಒಂದು 4 ನಿಮಿಷದಲ್ಲಿ ನಾನು ಇಂಟರ್ವ್ಯೂ ಅಟೆಂಡ್ ಮಾಡಿ ನಾನು ಮೇನ್ ಡೋರಿಗೆ ಬರೋ ಅಷ್ಟೊತ್ತಿಗೆ ಅಲ್ಲಿಂದನೇ ಇಮ್ಮಿಡಿಯೇಟಾಗಿ ಫೋನ್ ಬರುತ್ತೆ ಸೆಲೆಕ್ಷನ್ ಕಮಿಟಿಯಿಂದ, ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ. ಆಮೇಲೆ ಅಲ್ಲಿಂದ ನಾನು ಹೊರಟು ಬಂದು 1 ತಿಂಗಳು ಒಳಗಡೆ ನನಗೆ ಜಾಬ್ ಆಫರ್ ಬಂದಿದೆ. ಇವತ್ತಿಗೆ ನಂದು 4ನೇ ವರ್ಷ ನಡೀತಾ ಇದೆ ಈ ಕಂಪ್ನಿನಲ್ಲಿ. ಗುರುಗಳ ರಾಯರ ರೂಪದಲ್ಲಿ ನನಗೆ ಒಂದು ಒಳ್ಳೆ ಬಾಸ್ ಕೂಡ ಸಿಕ್ಕಿದ್ದಾರೆ. ಅಂಥ ಕೃಪೆ ಇರೋ ಬಾಸು ರಾಯರೇ ಕಳಿಸಿದ್ದಾರೆ, ರಾಯರ ರೂಪದಲ್ಲೇ ಬಂದಿದ್ದಾರೆ ಅಂದ್ಕೊಂಡು ನಾನು ನಿಷ್ಠೆಯಿಂದ ಕೆಲಸ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನೇ ಸಾಕ್ಷಿ. ಗುರುರಾಯರಿದ್ದಾರೆ, ಅವ್ರನ್ನ ನಂಬಿ ಕೆಟ್ಟವರು ಯಾರೂ ಇಲ್ಲ. ಗುರುರಾಯರು ನಮ್ಮ ಜೊತೆ ಸದಾ ನಮ್ಮ ಬೆನ್ನಿಂದನೇ ನಿಂತು ನಮ್ಮನ್ನ ಸದ್ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾರೆ, ಸದಾ ನಮ್ಮ ಕೈಲಿ ಒಳ್ಳೆ ಕೆಲಸನೇ ಮಾಡಿಸ್ತಾರೆ ಅಂತ. ಇನ್ನೊಂದು ಘಟನೆ ನಾನು ಶೇರ್ ಮಾಡಬೇಕೇನಂದರೆ, ರೀಸೆಂಟಾಗಿ 1ನೇ ತಾರೀಕು ಸೆಪ್ಟೆಂಬರು ನಮ್ಮ ತಾಯಿ ಮಾಡಿಯಿಂದ ಇಳಿಯುವಾಗ ಬಿದ್ದು ಅವರು ಸೊಂಟ ಮುರ್ಕೊಂಡ್ಬಿಟ್ರು. ಅವ್ರ ತಾಯಿನೇ ನನಗೆಲ್ಲ. ನಮ್ಮ ತಾಯಿ ಇಲ್ಲದೆ ನಾನಿಲ್ಲ. ಇಲ್ಲೂ ರಾಯರ ಕೃಪೆ ಹೇಗೆ ಬಂತು ಅಂದರೆ, ಅವರು ಬಿದ್ದ ಶಾಕಿಗೆ ನನಗೆ ಆ ಕ್ಷಣಕ್ಕೆ ನನಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ನನಗೆ ಗೊತ್ತೇ ಆಗಿಲ್ಲ, ಯಾವ ಸಿಮ್ಟಮ್ಸ್ ಕೂಡ ಕಾಣಿಸ್ಕೊಂಡಿಲ್ಲ. ಅವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಆಪ್ರೇಷನ್ ಎಲ್ಲ ಕರ್ಕೊಂಡು ಬಂದಮೇಲೆ ನನಗೆ ಕಾಲಲ್ಲಿ ತುಂಬ ಸ್ವೆಲ್ಲಿಂಗ್ ಬಂತು. ಆಮೇಲೆ ಯಾಕೋ ಸರಿ ಹೋಗ್ತಿಲ್ಲ ಅಂತ ಅಂದ್ಕೊಂಡು ನಾನು ನನ್ನ ಡಾಕ್ಟ್ರ್ ಹತ್ರ ಹೋದಾಗ ಅವ್ರು ಹೇಳಿದ್ರು, ಏನೋ ಸಮಸ್ಯೆ ಇದೆಯಮ್ಮ, ನೀವು ದಯವಿಟ್ಟು ಇಮ್ಮಿಡಿಯೇಟಾಗಿ ನೀವು ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗಿ ಅಂತ ಹೇಳಿದ್ರು. ನಂಬ್ತಿರೋ ಇಲ್ವೋ, ನಾನು ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗಿದ ತಕ್ಷಣ ಅವರು ನನ್ನ ಸಿಮ್ಟಮ್ಸ್ ನೋಡೇ ಹೇಳಿಬಿಟ್ರು, ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ನಿಮಗೆ ಗೊತ್ತಾಗಿಲ್ವಾ ಅಂತ. ನಾನು ಅಯ್ಯೋ ರಾಯರೇ, ಏನಪ್ಪ ಇದು, ಅಮ್ಮ ಹಿಂಗಿದ್ದಾರೆ, ಅವಳನ್ನ ಬಿಟ್ಟು ನಾನು ಹೆಂಗಿರಲಿ, ಅವಳನ್ನ ನೋಡ್ಕೋಬೇಕು. ಆವಾಗ ನಾನು ಡಾಕ್ಟ್ರ್ ಹತ್ರ ಹೇಳಿದಿಷ್ಟೇ, ಡಾಕ್ಟ್ರೇ ನನಗೆ ಎಷ್ಟು ಸಮಯ ಇದೆ, ಈ ಥರ ಪರಿಸ್ಥಿತಿ. ಅವ್ರು ಅದೇ ಅಂದರು, ನಾನು ಇವಾಗ ಒಂದು ಬ್ಲಡ್ ಟೆಸ್ಟ್ ಮಾಡಿ ನೆಗೆಟಿವ್ ಬಂದರೆ ನಿಮ್ಮನ್ನ ಮನೆಗೆ ಕಳಿಸ್ಕೊಡ್ತೀನಿ, ಇಲ್ಲ ಅಂದರೆ ನಿಮ್ಮನ್ನ ಡೈರೆಕ್ಟಾಗಿ ಹಾಸ್ಪಿಟ್ಲು. ನಾನು ಆ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳುವಾಗಲೂ ನಾನು ಇಷ್ಟೇ ಬೇಡ್ಕೊಂಡಿದ್ದು, ರಾಯರೇ ನನಗೆ 1 ತಿಂಗಳು ಅವಕಾಶನೋ ಎಷ್ಟೋ ಅವಕಾಶ ಕೊಡಿ, ಯಾಕಂದರೆ ನಾನು ಈಗಿರೋ ಪರಿಸ್ಥಿತಿನಲ್ಲಿ ನನ್ನ ಅಮ್ಮನ್ನ ಬಿಟ್ಟು ಹೋಗೋಕ್ಕಾಗಲ್ಲ, ನಾನು ಅವಳನ್ನ ನೋಡ್ಕೋಬೇಕು. ನೀವು ನಂಬ್ತಿರೋ ಇಲ್ವೋ, ನನ್ನ ರಿಪೋರ್ಟ್ ನೆಗೆಟಿವ್ ಬಂತು. ಆಮೇಲೆ ಡಾಕ್ಟ್ರ್ ಹೇಳಿದ್ರು, ನಿಮಗೆ 1 ತಿಂಗಳು ಟೈಮು, ಅಷ್ಟರಲ್ಲಿ ನೀವು ಆಪ್ರೇಷನ್ ಮಾಡಿಸ್ಕೊಳ್ಳೇಬೇಕು ಅಂತ. ಆಮೇಲೆ ಆಪ್ರೇಷನ್ನು ಥಿಯೇಟ್ರಿಗೆ ಕರ್ಕೊಂಡೋಗಿ ಮಲಗಿಸಿ ನನಗೆ ಅರ್ಧ ಜ್ಞಾನ ಇದೆ ಹೇಳ್ತಾರೆ, ನಿಮ್ಮ ಹೃದಯದಲ್ಲಿ 5 ಬ್ಲಾಕ್ ಇದೆ ಅಂತ ಅಂದ್ಬಿಟ್ಟು ನಾನು ಅವಾಗೆ ಅಂದ್ಕೊಂಡೆ, ರಾಯರೇ ಸದಾ ಆಪ್ರೇಷನ್ ಸಬ್ಕಾನ್ಷಿಯಸ್ ಮೈಂಡ್ನಲ್ಲೂ ಕೂಡ ನಾನು ರಾಯರ ಮಂತ್ರನೇ ಜಪಿಸ್ತಾ ಇದ್ದೆ. ಅವ್ರು ಹೇಳಿದ್ರು, ಇವ್ರಿಗೆ ಈ ಹೆಂಗಸಿಗೆ ಒಂದೇ ಸತಿ ಮಾಡಿದ್ರೆ ಆಗೋದಿಲ್ಲ, ಏನೋ ಶಕ್ತಿ ಅವಳಲ್ಲಿದೆ ಅಂತ. ಆವಾಗ ಆ ಶಕ್ತಿ ಕೊಟ್ಟಿದ್ದೇ ನನಗೆ ರಾಯರು. ಇವತ್ತು ನಾನು ಉಸಿರಾಡಿ ನಿಮ್ಮೊಂದಿಗೆ ನನ್ನ ಜೀವನದ ಈ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೋತಾ ಇದ್ದೀನಿ ಅಂದರೆ ಅದಕ್ಕೆ ಗುರುರಾಯರೇ ಕಾರಣ. ನನಗೆ ಈಗ 2 ಸ್ಟೆಂಟ್ ಹಾಕಿದ್ದಾರೆ, 2 ಬ್ಲಾಕ್ ಕ್ಲಿಯರ್ ಮಾಡಿದ್ದಾರೆ, ಮತ್ತೊಂದು ಆಪ್ರೇಷನ್ ಇದೆ ಏಪ್ರಿಲಲ್ಲಿ. ನಾನು ಮತ್ತೆ ನನಗೆ ಇನ್ನೊಂದು ಜೀವನ ಭಿಕ್ಷೆ ರಾಯರು ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ನನ್ನಮ್ಮ ಇರೋವರೆಗೂ ನನ್ನ ಉಸಿರು ಖಂಡಿತ ಇರುತ್ತೆ. ನಾನು ನನ್ನಮ್ಮ ಸೇವೆ ಮಾಡಬೇಕು, ಅದಕ್ಕೆ ರಾಯರೇ ದಾರಿ ತೋರಿಸ್ತಾರೆ. ಏಪ್ರಿಲಲ್ಲೂ ನನಗೆ ಆಪ್ರೇಷನ್ ಚೆನ್ನಾಗಿ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ನನ್ನ ರಾಯರು ನನ್ನ ಜೊತೆ ಇದ್ದಾರೆ, ನಾನು ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಂಬಿಕೆಟ್ಟವರಿಲ್ಲವೋ ಈ ಗುರುಗಳ, ನಂಬದೇ ಕೆಡುವರುಂಟೋ ಅಂತ ದಾಸರು ಹೇಳಿದ್ದಾರೆ. ಯಾರು ರಾಯರನ್ನ ಅಚಲವಾಗಿ ನಂಬಿರ್ತಾರೋ, ಯಾರು ರಾಯರನ್ನ ನಿರಂತರವಾಗಿ ಆರಾಧಿಸ್ತಾ ಇರ್ತಾರೋ, ಯಾರು ಮಂತ್ರಾಲಯಕ್ಕೆ ಹೋಗಿ ರಾಯರ ಸನ್ನಿಧಿಯಲ್ಲಿ ನಿರಂತರವಾಗಿ ಅವರ ಜೀವನ ಪರ್ಯಂತ ರಾಯರ ಸೇವೆ ಮಾಡ್ತಾ ಇರ್ತಾರೋ
ಅಂಥವರ ಬದುಕನ್ನು ರಾಯರು ಯಾವಾಗಲೂ ಬಂಗಾರ ಮಾಡ್ತಾರೆ. ಅದಕ್ಕೆ ಈ ಹೆಣ್ಣು ಮಗಳ ಅವರ ಬದುಕಿನಲ್ಲಿ ನಡೆದಂತಹ ಈ ಘಟನೆಯೇ ಸಾಕ್ಷಿ. ಮುಂದಿನ ಸಂಚಿಕೆಯಲ್ಲಿ ರಾಯರ ಮತ್ತೊಂದು ವಿಶೇಷವಾದಂತಹ ಪವಾಡವನ್ನು ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಅಜ್ಞಾನ ನಾಶಾಯ ವಿಜ್ಞಾನ ಪೂರ್ಣಾಯ ಸುಜ್ಞಾನದಾತ್ರೆ ನಮಸ್ತೆ ಗುರು. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ನಮಸ್ಕಾರ. ಸರಿ ಗ ಮ ಗರಿ ಗ ಮ ಪ ನಿ ಸರಿ ಧನಿ ಧ ಧನಿ ಧ ಸರಿ ಧನಿ ಸರಿ ಗರಿ ಸನಿ ರೆ ಸನಿ ಧನಿ ಸರಿ ಗ ಮ ಗರಿ ಧನಿ ರೆ ಸರಿ ಧನಿ ರೆ